ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ದಾರೆ. ಇಂದು ಶೃಂಗೇರಿ ಸೇರಿ 3 ತಾಲೂಕುಗಳು ಬಂದ್ ಆಗತ್ತೆ. ಶೃಂಗೇರಿ, ಎನ್ಆರ್ಪುರ, ಕೊಪ್ಪ ಬಂದ್ಗೆ ಕರೆ ನೀಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿರುವುದು 4 ದಿನದ ಹಿಂದಷ್ಟೇ ಹಾವೇರಿಯಲ್ಲಿ ಒಬ್ಬರು ರೈತರು ತೀರ್ಕೊಂಡಿದ್ರು. ಅದರ ಬೆನ್ನಲ್ಲೇ ಆ ಸುದ್ದಿ ಮಾಸುವ ಮುನ್ನವೇ ಮತ್ತೊಮ್ಮೆ ಬಲಿಯಾಗಿರುವುದು. ಇಂದು ಶೃಂಗೇರಿ ಸೇರಿ 3 ತಾಲೂಕುಗಳು ಬಂದಾಗಿರುತ್ತೆ. ಶೃಂಗೇರಿ, ಎನ್ಆರ್ಪುರ, ಕೊಪ್ಪ ಬಂದ್ಗೆ ಕರೆ ನೀಡಲಾಗಿದೆ. ಪೊಲೀಸ್ ಲಾಠಿ ಚಾರ್ಜ್ ಖಂಡಿಸಿ ಬಂದ್ಗೆ ಕರೆ ನೀಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಈಗಾಗಲೇ ಬಂದ್ಗೆ ಕರೆ ನೀಡಲಾಗಿದೆ. ಕಡಬಗೆರೆಯಲ್ಲೂ ಕೂಡ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸಾರ್ವಜನಿಕರು. ಕಲ್ಲು ತೂರಾಟ ಕೂಡ ನಡೆದಿದೆ. ಕಾರಣ, ಅರಣ್ಯಾಧಿಕಾರಿಗಳು ಮಹಿಳೆಯ ಮೃತದೇಹವನ್ನು ಟಾರ್ಪಲ್ನಲ್ಲಿ ಸುತ್ತಕೊಂಡು ಲಗೇಜ್ ಆಟೋ ಒಂದರಲ್ಲಿ ಕೊಂಡೊಯ್ದಿದ್ದು ತೀವ್ರ ಆಕ್ರೋಶಕ್ಕೆ ಸ್ಥಳೀಯರಿಗೆ ಕಾರಣವಾಗಿರುವುದು. ಇನ್ನು ವಿಷಯ ತಿಳಿದ ರೈತ ಒಕ್ಕೂಟದ ಕಾರ್ಯಕರ್ತರು ಜೊತೆಗೆ ಮಾಜಿ ಸಚಿವ ಡಿಎನ್ ಜೀವರಾಜ್ ಮತ್ತಿತರರು ಕಡಬಗೆರೆ ಬಳಿ ಲಗೇಜ್ ಆಟೋವನ್ನು ಅಡ್ಡಗಟ್ಟಿ ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಜಸ್ಟ್ 4 ದಿನ ಆಗಿತ್ತು ಹಾವೇರಿ ಮೂಲದ ಕೃಷಿ ಕಾರ್ಮಿಕರೊಬ್ಬರು ಕಾಡಾನೆ ದಾಳಿಗೆ ಬಲಿಯಾದ ಘಟನೆ. ಅದು ಮಾಸುವ ಮುನ್ನವೇ ಮತ್ತೊಬ್ಬ ಕಾರ್ಮಿಕ ಮಹಿಳೆಯನ್ನ ಕಾಡಾನೆ ಬಲಿ ಪಡೆದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದ ಹ್ಯಾರಂಬಿಯಲ್ಲಿ ನಡೆದಿರೋದು. ಸದ್ಯ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗ್ಯಾದ್ಲಘಟ್ಟದ ಕೃಷಿ ಮಹಿಳೆ 40 ವರ್ಷದ ಬೋರಮ್ಮ ಅನ್ನೋದಾಗಿ ಗುರುತಿಸಲಾಗಿದೆ. ಇನ್ನು ಸಾವಿನ ನಂತರದಲ್ಲಿ ಕಾಡಾನೆಯನ್ನ ಒಂದು ರೀತಿ ಸೆರೆ ಹಿಡಿಯಲಾಗಿದೆ. ಅದಾದ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಿ.ಡಿ. ರಾಜೇಗೌಡರು ಸಂಭ್ರಮಿಸುತ್ತಿರುವಂತಹ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದಾದ ನಂತರದಲ್ಲಿ ಪ್ರತಿಭಟನಾಕಾರರ ಬೇಸರ, ಅಸಮಾಧಾನ, ಆಕ್ರೋಶ ಇಮ್ಮಡಿಗೊಳ್ದಿರೋದು. ಇನ್ನು ಪೊಲೀಸರ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿದೆ. ಇದನ್ನೆಲ್ಲ ತಡೆಯೋದಕ್ಕೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ನಡೆಸಿ ಪ್ರತಿಭಟನಾಕಾರರನ್ನು ಕೂಡ ಚದುರಿಸುವ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ 2 ಗಾಯಗೊಂಡಿದ್ದಾರೆ. ಇವತ್ತು ಕೂಡ ನಿನ್ನೆಯಿಂದಲೇ ಪ್ರತಿಭಟನೆ ನಡೀತಾ ಇರೋದು. ಇವತ್ತು ಕೂಡ ಪ್ರತಿಭಟನೆ ಮುಂದುವರಿತಾ ಇರುವಂತಹ ಸಾಧ್ಯತೆ ಇರೋದು. ಇದಾದ ನಂತರದಲ್ಲಿ ಶಾಸಕರು ಸ್ಥಳಕ್ಕಾಗಮಿಸಿ 20 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ವಿತರಿಸಿದ್ದಾರೆ. ನೋಡಿ ಎಂಥ ವಿಪರ್ಯಾಸ ಅಂದರೆ, ಸಾವಾದ ತಕ್ಷಣದಲ್ಲಿ ಕಾಡಾನೆ ಸರಿಯಾಗಿರೋದು. ಸಂಬಂಧಪಟ್ಟಂತೆ ಈ ಚಿಕ್ಕಮಗಳೂರು ಅಥವಾ ಹಾಸನ, ಸಕಲೇಶಪುರ ಈ ಭಾಗಗಳಲ್ಲಿ ಕಾಡಾನೆ ಆಗಾಗ ಉಪಟಳ ಕೊಡ್ತಾ ಇರುತ್ತೆ. ಸಂಬಂಧಪಟ್ಟಂತೆ ಗ್ರಾಮಸ್ಥರು, ಸ್ಥಳೀಯರು ಆನೆಯನ್ನು ಸೆರೆ ಹಿಡೀರಿ ಅನ್ನೋದಾಗಿ ಪರಿಪರಿಯಾಗಿ ಮನವಿ ಮಾಡಿಕೊಂಡ್ರು ಕೂಡ ಜಾಣ ಮೌನವನ್ನು ವಹಿಸಿರ್ತಾರೆ. ತದನಂತರದಲ್ಲಿ ಈಗ ಮಹಿಳೆಯ ಸಾವಿನ ಬೆನ್ನಲ್ಲೇ ಕಾಡಾನೆಯನ್ನು ಸೆರೆ ಮಾಡಲಾಗಿದ್ದು ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳು. ಅರ್ಧ ಗಂಟೆಯಲ್ಲಿ ಕಾಡಾನೆಯನ್ನು ಹಿಡಿದಿದ್ದಾರೆ. ಅಂದರೆ ಸಾವಾಗಬೇಕಾ ಅಥವಾ ಸಮಸ್ಯೆಗಳಾಗಬೇಕಾ? ಅದಕ್ಕಿಂತ ಮುಂಚೆ ಯಾವುದೇ ಕಾರ್ಯಪ್ರವೃತ್ತರಾಗಿ ಯಾವುದೇ ಪರಿಹಾರವನ್ನು ನೀವು ತೆಗೆದುಕೊಳ್ಳೋದಕ್ಕೆ ಯಾಕೆ ಮುಂದೆ ಹೆಜ್ಜೆಯನ್ನು ಇಡ್ತಿಲ್ಲ? ಹಿಂದೇಟು ಆಗ್ತಿರೋದು ಯಾಕೆ? ಇದು ಬೇಸರ ಆಗತ್ತೆ. ಒಬ್ಬ ಮಹಿಳೆಯ ಸಾವಾಗುವವರೆಗೂ ನೀವು ಏನು ಮಾಡ್ತಾ ಕುಳಿತುಕೊಂಡಿದ್ರಿ? ಮನವಿಗಳನ್ನು ಯಾವ ಕಾರಣಕ್ಕೆ ತೆಗೆದುಕೊಳ್ತಾ ಇರಲಿಲ್ಲ? ಪರಿಸ್ಥಿತಿ ಉದ್ವಿಗ್ನತೆಯ ಸ್ವರೂಪವನ್ನು ಪಡ್ಕೊಂಡ ನಂತರದಲ್ಲಿ ಜಸ್ಟ್ ಹಾಫ್ ಆನ್ ಅವರಲ್ಲಿ ಕಾಡಾನೆಯನ್ನು ಸೆರೆ ಹಿಡಿದಿದ್ದಾರೆ. ಅದಲ್ಲದೆ ಇದೇನು ಮೊದಲ ಬಾರಿಗೆ ಕಾಡಾನೆ ಬಂತು ಅಂತ ಆಕ್ರೋಶಗೊಂಡಿರೋದಲ್ಲ. ಈ ಹಿಂದೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಬಟ್ ಆವಾಗ ಕೇಳಿಸ್ತಾ ಇರುವಂತಹ ಕಿವಿ ಈಗ ಒಬ್ಬರು ಸಾವನ್ನಪ್ಪಿದ ನಂತರದಲ್ಲಿ ಕೇಳಿಸಿದೆ ಅಂತ ಹೇಳಿದ್ರೆ ಸಾರ್ವಜನಿಕರ ಕೋಪಕ್ಕೆ ಇದು ಗುರಿಯಾಗದೆ ಮತ್ತೇನಾಗೋದಕ್ಕೆ ಸಾಧ್ಯ? ಸದ್ಯ ಶೃಂಗೇರಿ, ಎನ್ಆರ್ಪುರ, ಕೊಪ್ಪ ಬಂದ್ಗೆ ಕರೆ ನೀಡಲಾಗಿದೆ. ಪ್ರತಿಭಟನಾಕಾರರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಒಬ್ಬರು ಮಹಿಳೆಗಾಗಿರುವ ಸಾವು ನೋವು ಮತ್ತೆ ನಮ್ಮನೇಲಾದ್ರೆ ಯಾರು ಕೇಳೋದಕ್ಕೂ ಬರ್ತಾರೆ? ಇದು ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಒಂದು ಟಾಸ್ಕ್ ಫೋರ್ಸನ್ನು ಅರಣ್ಯ ಇಲಾಖೆಯವರು ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಮನೋಜ್ ಕುಮಾರ್ ಅವ್ರ ಜೊತೆಯಲ್ಲಿ IAS ಅಧಿಕಾರಿ ಅವ್ರ ಜೊತೆಲಿ ಮಾತಾಡಿದೆ. ಅವ್ರದ್ದೊಂದು ಅನುಮೋದನೆ ಆದರೆ ನಾವು ಆನೆ ಮೇಲೆ ಕಣ್ಗಾವಲು ಇಡಲಿಕ್ಕೆ ಮತ್ತು ಜನರ ಹತ್ಯೆ ತಡೆಯಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಫೈನಾನ್ಸ್ ಇಲಾಖೆಯ ರೇಜೋರ್ ಹತ್ರ ಕೂಡ ಮಾತಾಡಿದ್ದೆ. ಅವರು ಆದಷ್ಟು ಬೇಗ ಇದನ್ನು ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿದ್ವಿ. ಈ ಮತ್ತೆ ಆನೆಗಳ ದಾಳಿ ಭಾಳ ನೋವುಂಟು ಮಾಡುವಂಥದ್ದು. ಈ ಸಂದರ್ಭದಲ್ಲಿ ನಾವು ಒಬ್ಬರೊಬ್ಬರು ದೂರ್ತಾ ಇರೋದು ಸರಿಯಲ್ಲ. ಆದರೆ ಜವಾಬ್ದಾರಿ ನಾವೆಲ್ಲರೂ ಹೌದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ನಾವೆಲ್ಲರೂ ಜವಾಬ್ದಾರಿ ಇದಕ್ಕೆ. ಆದರೆ ಇದರಿಂದ ರಾಜ್ಯದಿಂದ ಪ್ರಸ್ತಾಪನೆಯನ್ನು ಅಕ್ಟೋಬರ್ ಕಳಿಸ್ತಾ ಇದ್ದಾರೆ. ಒಂದು ದೊಡ್ಡ ಸಮಗ್ರವಾದಂಥ ಪ್ರಸ್ತಾಪನೆಯನ್ನು ಕೇಂದ್ರ ಕಳಿಸ್ತಾ ಇದ್ದಾರೆ. ಅದು ಕಳಿಸಿಕೊಡಿ ಅಂತೇಳಿ ಹೇಳಿದೆ. ನಿರಂತರವಾಗಿ ನಾನೊಂದು ಹಿಂಬಾಲಿಸ್ತಿದ್ದೆ. ಕೇಂದ್ರಕ್ಕೆ ಬಂದು ಕೂಡ ಅದಕ್ಕೆ ಬೇಕಾದಂಥ ಅನುಮೋದನೆ ಕೊಡ್ತೇವೆ. ಈಗಿನ ಸುದ್ದಿ ಪ್ರಕಾರ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಸರಿ ಈಗ ನಾವು ಈ ಪುಂಡಾನೆಯನ್ನು ಪುನಃ ಹಿಡಿದಿದ್ದೇವೆ ಅಂತ ಹೇಳಿದ್ದಾರೆ. ಏನೇ ಆದರೂ ಮತ್ತೊಂದು ಆನೆ ಬರಬಾರ್ದು ಅಂತ ಏನಿಲ್ಲ. ಈಗ ನಾವು ರಾಜ್ಯವನ್ನು ಕೇಂದ್ರವನ್ನು ದೂರ್ತಾ ಇರುವಂಥ ಸಮಯ ಅಲ್ಲ ಇದು. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು.
ರಾಜ್ಯದಿಂದ ಏನೇನು ಪ್ರಸ್ತಾಪನೆ ಹೋಗಿದೆ ಅದಕ್ಕೆ ಕೇಂದ್ರದಲ್ಲೂ ಕೂಡ ಅನುಮೋದನೆ ಕೊಡ್ತೇವೆ. ರಾಜ್ಯದ ಅರಣ್ಯ ಇಲಾಖೆಯವರು ಫೈನಾನ್ಸಿಗೆ ಕಳಿಸಿರುವಂಥದ್ದು ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೆ, ಅದನ್ನು ಕೂಡ ಮಾಡಿದರೆ ಇದಕ್ಕೊಂದು ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ 32 ಜನ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದರೆ ಅನುಮೋದನೆ ಕೊಟ್ಟರೆ ಮಾನವ ಹತ್ಯೆಗಳನ್ನು ನಾವು ಇದರಿಂದ ತಡಿತೇವೆ ಅಂತೇಳಿ ಅವರು ಭಾಳ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. 32 ಜನ ಸಿಬ್ಬಂದಿಗಳನ್ನಂಥ ಒಂದು ಟಾಸ್ಕ್ ಫೋರ್ಸನ್ನು ಅರಣ್ಯ ಇಲಾಖೆಯವರು ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಮನೋಜ್ ಕುಮಾರ್